ಅಂತೂ ಹೆಡ್ಲೈಟ್ ಫಿಕ್ಸ್ ಮಾಡ್ಕಿದ್ರೆ ಒಂದು ಬೆಳಿಗ್ಗೆಯಿಂದ ಮಾಡಕ್ಕೆ ಹಿಡಿದಿದೆ. ಅದು ಹ್ಯಾಂಗಲ್ಲ ನಂದೇ ಪ್ಲ್ಯಾನಾಗಿ ಮಾಡಿದ್ವಿ. ಒಳ್ಳೆ ಆಯಿತು, ಲುಕ್ ಆಗಿದೆ. ನೈಟ್ ಮಾತ್ರ ಒಳ್ಳೆ ತಗೊಂಡಿದೆ. ಇದು ಫ್ಲಾಶ. ಹಾಯ್ ರೀ, ನಮಸ್ಕಾರ, ಮತ್ತೆ ಸ್ವಾಗತ. ಇವತ್ತು ಅಂತ ಅಂದರೆ ನಂದು ಒಂದು ಗಾಡಿ ಹೆಡ್ಲೈಟ್ ಚೇಂಜ್ ಮಾಡೋದಿತ್ತು. ಅಂದರೆ ಅದು ಯಾವ ಥರ ಆಯಿತು ಅಂತ ತೋರಿಸ್ತೆ ಕಾಣಿ. ಇಲ್ಲೇ ಇತ್ತು ಕಾಣಿ, ಫುಲ್ಲು ಈ ಥರ ಕಲರ್ ಐತೆ. ಮತ್ತು ಇಲ್ಲಿ ಒಡೆದೋಯ್ತು, ಇಲ್ಲಿ ತೋರಿಸ್ ಕಾಣಿ, ಇದೆಲ್ಲ ಒಡೆದೋಯ್ತು. ಮತ್ತು ಈ ಲೈಟ್ ಎಷ್ಟು ಹಾಕೋದು ಮೊನ್ನೆ ಇದು. ಮತ್ತು ಇದು ಈಗ ಎಂತ ಮಾಡ್ತಿತ್ತಂದರೆ ಇದು ಉಲ್ಟಾ ಹಾಕಿ ಇಲ್ಲಿ 2 ಐ ಬರುತ್ತೆ ಕಣ್ಣು ಥರ ಸುಮಾರು ಕಲರ್ ಕಣ್ಣಿತ್ತು. ಸದ್ಯಕ್ಕೆ ಇಲ್ಲಿ ಯಾರು ಮಾಡಲಿಲ್ಲ, ಹಂಗೇನು ಮಾಡ್ತಿದ್ದೆ. ಎಂತ ಆಗ್ತಾನೆ ಕಾಂಬ. ಹೆಡ್ಲೈಟ್ ಫುಲ್ ಡ್ಯಾಮೇಜ್ ಆಯಿತು, ಅದಕ್ಕೆ ತಗೋ. ಮತ್ತು ವಿಷಯ ಅಂತಂದರೆ ಈಗ ನಾನು ಹಾಕ್ತಿರೋ ಹೆಡ್ಲೈಟ್ ಎಲ್ಲರೂ ಹಾಕ್ತಾರೆ ಆಲ್ಮೋಸ್ಟ್. ಮಾಡಿಫೈಗೆಲ್ಲ ಅದೇ ಹಾಕೋದು. ಆದ್ರೆ ಅದ್ರಾಗ 2 ಐ ಬರುತ್ತೆ. ಆ ಐ ಯಾರು ಹಾಕೋದಿಲ್ಲ. ಅದಕ್ಕೆ ನಾವು ತರಿಸಿದೆ 1400 ಎಷ್ಟು ಇತ್ತು. ಅದು ಕಮ್ಮಿ ಸಿಕ್ಕುತ್ತೇನೋ ನಂಗೆ ಗೊತ್ತಿಲ್ಲ. ನನಗೆ ಇದ್ದಿದ್ರೆ ಕಮ್ಮಿ ಅದೇ ಸಿಕ್ಕೋದು. ಫ್ಲಿಪ್ಕಾರ್ಟಾಗೆ 1400 ಸಿಕ್ಕಿತ್ತು ಕಾಂಬ. ಈಗ ಅದನ್ನು ತೋರಿಸ್ದೆ, ಅದು ಹ್ಯಾಂಗೆಲ್ಲ ಫಿಟ್ ಮಾಡ್ತಂದ್ರೆ ಕಾಂಬ. ಫಿಟ್ ಮಾಡೋದು ಸರಿ ಗೊತ್ತಿಲ್ಲ, ಹ್ಯಾಂಗೆ ಮಾಡೋದು ಅಂತ ಕಾಂಬೆ. ಹೆಡ್ಲೈಟ್ ಇದೆ ಕಾಣಿ, ಅದು ಸ್ಪ್ಲೆಂಡರ್ ಅಂತ ಇರ್ತಾರೆ, ಇದನ್ನು ತೆಗು ಸಿಕ್ಕುತ್ತೆ. ಇದಾಗಿತ್ತು ಕಾಣಿ ಐ ಅಂದಲ್ಲ, ಅದು ಯಾವ ಟೈಪ್ ಅಂದರೆ ಈ ಥರ ಇರುತ್ತೆ, ಚೌಕ್. ಅದು ಓಪನ್ ಮಾಡಿ ತೋರಿಸ್ತೀನಿ. ಕಾಣಿ, ಈ ಟೈಪ್ ಇರುತ್ತೆ. ಇದ್ರಾಗ ಇಲ್ಲೇ ಕಣ್ಣಿನ ಥರ ಚಿತ್ರ ಬರುತ್ತೆ. ಮತ್ತು ಎಷ್ಟು ಕಲರ್ ಇತ್ತಂದೇಳಿ ಇತ್ತಪ್ಪ, ನನಗೂ ಗೊತ್ತಿಲ್ಲ. ಇದು ಹಾಕ್ರೆ ಮನೆ ಕಾಣಕ್ಕೆ ಇಷ್ಟು ಕಲರ್ ಬರ್ತಾ ಇಲ್ಲ ಅಂದೇಳಿ. ಫಿಟ್ಟಿಂಗ್ ಮಾಡೋದಂತೂ ಸತ್ರು ಗೊತ್ತಿಲ್ಲ ಹೇಗಂದೇಳಿ. ಯೂಟ್ಯೂಬಲ್ಲಿ ಅಕೌಂಟ್ಗೆ ಮಾಡ್ತೀವಿ. ಮತ್ತೆ ಅಂತ ಇತ್ತು ಇದು ಎಷ್ಟು 1 2 3 5 ಥರಂದು ಕಣ್ಣು ಕಲರ್ ಚೇಂಜ್ ಆಗ್ತಿದೆ. ಏನೋ ಕಾರಣ. ಲ್ಯಾಂಪ್ ಕೊಟ್ಟಿರ್ತಾನೆ, ಅದು ಹೆಡ್ಲೈಟ್ ಒಳಗೆ ಕುಳಿಸಿಗೆ. ಇದನ್ನು ಈಗ ಫಸ್ಟು ಇದನ್ನು ಓಪನ್ ಮಾಡ್ಕೊಳ್ಬೇಕು. ಹೆಡ್ಲೈಟ್ ಯಾವ ಥರ ಓಪನ್ ಅಂದರೆ ಮೊದಲೆಲ್ಲ ಗಮ್ ಹಾಕಿ ಬರ್ತಿತ್ತಪ್ಪ. ಈಗ ಗಮ್ ಇಲ್ಲ, ಡೈರೆಕ್ಟ್ ಓಪನ್ ಮಾಡಿ ಸಿಕ್ಕತ್ತಿ. ಹೆಂಗೆ ಸೈಡ್ ಹೇಳೋದು ಈ ಟೈಪ್ ಇತ್ತು ಕಾಣಿ. ಅಂದರೆ ಒಂಥರ ರಬ್ಬರ್ಲ್ಲ ಹಾಕಿ ಜಾಮ್ ಆಗಿ ಕೂತ್ಕೊಂಬಿ. ಆ ಲೈಟ್ ಇತ್ತು ಕಾಣಿ, ರೆಡ್ ಆ್ಯಂಡ್ ಬ್ಲೂ ಲೈಟ್. ಇದ್ರ ಒಳಗಿನ ಲೈಟ್ ಕಂಡ್ರೆ ನೆಗೆ ಬರ್ತೀಯಪ್ಪ. ಅಷ್ಟು ಸಣ್ಣ ಲೈಟಾಗ ಅಷ್ಟು ಫೋಕಸ್ ಬರ್ತಾ ಅಮ್ಮಂಗೆ. ಅದು ಇದು ತೋರಿಸ್ತೆ ಕಾಣಿ ನಿಮಗೀಗ. ಕಾಣಿ, ಇದ್ರೊಳಗೆ ಲೈಟ್ ಇತ್ತಲ್ಲ, ಇದೆಲ್ಲ ಇಷ್ಟು. ಇದಕ್ಕೆ ಇದ್ರೆ ಫೋಕಸ್ ಐಬಾಬ್, ಇದ್ರಾಗೆ ದೊಡ್ಡ ಐಬಾಬ್. ಹ್ಯಾಂಗೆಲ್ಲ ಕಲೆಕ್ಷನ್ ಕೊಡ್ಕೋ, ಅದು ಯಾವುದೂ ಗೊತ್ತಿಲ್ಲ. ಈಗ ಭಯ ಅಂತ ಆಗ್ತದೆ. ನಾನೀಗ ಎಂತ ಮಾಡಿದೆ ಅಂದರೆ ಇದಿತ್ತಲ್ಲ, ಇದು ಸ್ಟ್ರೈಟ್ ಇದ್ದಿತ್ತಾಯಿತು. ಇದನ್ನು ಸ್ವಲ್ಪ ಬೆಂಡ್ ಮಾಡ್ಕೊಂಡೆ. ಎಂತಕ್ಕಂದ್ರೆ ಇದ್ರೊಳಗೆ ಕುಳಿಸಿ ಇದ್ರೊಳಗೆ ಇಲ್ಲ ಸೆಟ್ ಮಾಡುವಂತ ಹೇಳಿ ಈ ಥರ ಸ್ಟ್ರೈಟ್ ಕೂತ್ಕೊಂಡಿತ್ತು. ಅದಾದ್ಮೇಲೆ ಇದಕ್ಕೆ ಈ ಲೈಟ್ ಇನ್ನು 4 ಹಾಲ್ ಇತ್ತಲ್ಲ ಇಲ್ಲಿ, ಅದೇ ಇದಕ್ಕೆ ಹಾಕೋ ಸಿಕ್ಕುತ್ತೆ. ಈ ಥರ ಇಲ್ಲೊಂದು ಲೈಟ್ ಬರುತ್ತೆ. ನಾನೀಗ ಫೈನಲಿ ಇದನ್ನು ಫಿಟ್ ಮಾಡ್ಕೊಂಡೆ. ಇಳ್ಕೊಂಡು ಈ ಥರ 4 ಸ್ಕ್ರೂ ಹಾಕೊಂಡ್ರೆ ಆಯಿತು. ಅದಾದ್ಮೇಲೆ ಇದನ್ನು ಬೆಂಡ್ ಮಾಡಿದೆ. ಎಂತಕ್ಕಂದ್ರೆ ಇದಿತ್ತಲ್ಲ, ಇದಕ್ಕೆ ಹಾಕಿ ಈ ಥರ ಲಾಕ್ ಮಾಡಿ ಹಾಕ್ಕೊಂಡು ಮಾಡಿದ್ವಿ. ಅಂದರೆ ಹಿಂಗೆ ಹಾಕಿ ಅದಕ್ಕೆ ಒತ್ತಿ ಇಟ್ಟರೆ ಅದೇ ಜಾಮ್ ಆಗಿದೆ. ನಾವು ಎಕ್ಸ್ಟ್ರಾ ಸ್ಕ್ರೂ ಹಾಕ್ಕೊಂಡಿಲ್ಲ. ಈ ಥರ ಗೊತ್ತಿಲ್ಲ ಅಂದಿಲ್ಲ ಅನ್ಬಾರ್ದು. ನಾನು ತೋರಿಸ್ತೆ ಕಣ್ಣು. ಬರುತ್ತೆ.
ಈಗ ವಿಷಯ ಅಂತಂದರೆ ಇಲ್ಲೊಂದು ಹೊಟ್ಟೆ ಬೇಕಾಗ್ತದೆ ಅಂತಂದರೆ ಈ ವಯರ್ ಇದ್ರಾಗೆ ಹ್ಯಾಪ್ ತಗೊಳಕತ್ತೆ, ಇದ್ರಾಗ ತಗೊಂಬಕಾತಿಲ್ಲ, ಇಲ್ಲೂ ಸಣ್ಣದೇ ಇದ್ದಿದ್ದು, ಯಾಕಂದರೆ ಇಲ್ಲೂ ಗ್ಯಾಪ್ ಇಲ್ಲ. ಮತ್ತು ಹೊಟ್ಟೆ ಮಾಡ್ಕೊಬಂದು ಹೆಂಗೆ ಹತ್ತಕ್ಕೆ ಕಾಂಬ ಈಗ ಫೈನಲಿ ಇದು ಹೇಳಿ ಹೊಟ್ಟೆ ಮಾಡ್ಕೊಬಂದೆ. ಅಂದರೆ ಇದು ಯಂತ್ರ ಮಾಡಿದೆ ಅಂದರೆ ಗ್ಯಾಸಾಗಿ ಮಾಡಿದೆ, ಗ್ಯಾಸ್ ಹಚ್ಚಿ ಚೂರಿಗೆ ಬಿಸಿ ಮಾಡಿ ಹೊಟ್ಟೆ ಮಾಡಿದೆ. ಮತ್ತೆಂತ ಮಾಡಿದೆ ಅಂದರೆ ಈಗ ಈ ಸೈಡ್ ಇತ್ತಲ್ಲ, ಇಲ್ಲಿ ಇಷ್ಟು ಕೆರೆಸಿದೆ, ಅಂದರೆ ಈಚೆ ಸೈಡ್ ಆಗಿತ್ತು ಕಣೆ ಫುಲ್ ಇತ್ತು, ಆದರೆ ಇಲ್ಲಿ ಕೆರೆಸಿದೆ ಅಂತ ಕಂಡ್ರೆ ತೋರಿಸ್ತೀನಿ ನಾನೀಗ. ಕರೆಕ್ಟ್ ಕೂತ್ಕೊಂಕ ಜಾಗದಾಗ ಹೋಗಿ ಹೀಗೆ ಕೂತ್ಕೊಂತಾನೆ ಕರೆಕ್ಟ್ ಈ ಥರ ಫಿಟ್ಟಿಂಗ್ ಆಯಿಲ್ಲ ಅಂತ. ಈಗ ಮತ್ತೆಂತ ಅಂದರೆ ಈಗ ಒಳಗಿಂದ ಈ ವಯರ್ ಬರ್ತಲ್ಲ, ಹೇಗಿಂದ ಇದ್ರ ವಯರ್ ಹತ್ತಾ ಆ ವಯರ್ ಇಲ್ಲಿ ಬತ್ತ ಅಂದರೆ ಈಗ ನಾವು ಇದಕ್ಕೆ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಇಲ್ಲಿ ಗ್ಯಾಪ್ ಸಿಕ್ಕುವುದಿಲ್ಲ ಇದ್ರೊಳಗೆ, ಅದಕ್ಕೋಸ್ಕರ ಇಲ್ಲೊಂದು ಸಣ್ಣ ಹೊಟ್ಟೆ ಮಾಡ್ಕೊಂಬುದು. ಆ ಗ್ಯಾಪಿಂದ ಈ ಹೊಟ್ಟೆ ಇತ್ತಲ್ಲ ಇದ್ರಾಗೆ ತಗೊಳಕ್ಕೆ, ಅಂದರೆ ಅದು ಯಾವ ವಯರ್ ಅಂದರೆ ಈ ವಯರ್ ತಗೊಂಬ ಇದು ಕಾಂಬ. ಈಗ ಮಾಡ್ತೇನೆ ಅಂತ ಕಾಂಬ. ನಾನು ಎಂತ ಅಂದ್ಕೊಂಡೆ ಅಂದರೆ ಈ ಲಾಕ್ ಇತ್ತಲ್ಲ, ಈ ಲಾಕ್ ತೋರಿಸ್ಕೊಂಡೆ, ಈ ಲಾಕ್ ಹಾಕಿ ಸೆಟ್ ಮಾಡೋಕೆ ಹತ್ತು ಅಂದ್ಕೊಂಡೆ. ಆರು ಇದು ಹಾಕಿದ್ರೆ ಎಂತ ಹತ್ತಂದರೆ ಇದನ್ನು ಕುಳ್ಸೋಕ್ಕಾತಿಲ್ಲ, ಇದ್ರೊಳಗೆ ಇದು ಸಾಕತ್ತಿಲ್ಲ. ಅಂದರೆ ಎಂತಕ್ಕಂದರೆ ಇಷ್ಟೇ ದಪ್ಪ ಇತ್ತು ಅದು ಸೇಮ್, ಇದನ್ನು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಆಯ್ತಾ, ಅದಕ್ಕೆ ಆತಿಲ್ಲ. ಈಗ ಯಾವ ಥರ ಮಾಡಿದೆ ಅಂದರೆ ಇದು ಮತ್ತೆ ಅಡ್ಡಕ್ಕೆ ಮಾಡಿದೆ, ಖಾಲಿ ಇದನ್ನು ಹಾಕಿ ಯಾವ ಥರ ಮಾಡ್ಕೊಂಡ್ರೆ ಈಗ ಈ ಲಾಕ್ ತೆಗೆದಿದೆ, ಹಿಂಗೆ ಹಾಕಿ ಇದು ಹಿಂಗೆ ಬರ್ತದೆ ವಯರ್, ಹಿಂಗೆ ಬಂದು ಯಾರಿಗೆ ಬರ್ತದೆ. ಇದನ್ನು ಇಲ್ಲಿಗೆ ಗಮ್ಮೆ ಥರ ಹಾಕಿ ಫಿಕ್ಸ್ ಮಾಡ್ತೀಯ, ಇಲ್ಲಿ ಕರೆಕ್ಟ್ ಫಿಕ್ಸ್ ಮಾಡ್ಕೊ ಗಮ್ ಹಾಕಿ. ಹಾಗೆ ಕೆರ್ಸೋದೆಲ್ಲ ವೇಸ್ಟ್ ಆಯ್ತು. ಹಿಂಗೆ ಬರುತ್ತೆ ಕರೆಕ್ಟ್ ಫಿಕ್ಸ್ ಗಮ್ ಹಾಕಿ ಫಿಟ್ ಮಾಡ್ರೆ ಹಂಬ ಅಂತ ಅಂತಂದೇಳಿ ಮುಂದೆ ಆತ. ಆಮೇಲೆ ಈ ಜರಿನೂ ಹೊಚ್ಚು ಸಿಕ್ಕುತ್ತೆ, ಇದನ್ನು ಹೊಚ್ಕೊಳಕ್ಕೆ ಒಳ್ಳೆ ಬ್ಲ್ಯಾಕ್ ಗ್ಲಾಸ್ ಬರುತ್ತೆ, ಫುಲ್ ಬ್ಲ್ಯಾಕ್. ನಾನೀಗ ಇಲ್ಲ ಅಂತ ಮಾಡಿದೆ ಅಂದರೆ ಇಲ್ಲೊಂಥರ ಈ ಥರ ಡಬಲ್ ಟೇಪ್ ಗಮ್ ಸಿಕ್ಕುತ್ತಾ, ತೆಳು ಇರುತ್ತೆ, ಇಷ್ಟ ಎರಡು ಸೈಡ್ ಗಮ್ ಇರುತ್ತೆ ಅದರಲ್ಲಿ. ಅನಿಸ್ಕೊಂಡು ಇಟ್ಕೊಳಕ್ಕಾಗಿಲ್ಲ. ಆಮೇಲೆ ಇದನ್ನು ನಮಗೆ ಎಲ್ಲಿ ಬೇಕು ಅಲ್ಲಿ ಫಿಟ್ ಮಾಡ್ಕೊಂಡು ಈ ಥರ ಫಿಕ್ಸ್ ಆಗ್ತಿಲ್ಲ, ಅದೇ ಥರ ಎರಡು ಸೈಡ್ ಫಿಕ್ಸ್ ಮಾಡಿ ಈ ಥರ ಈಚೆಗೆ ಮಾಡ್ರೆ ಆಯ್ತು. ಕರೆಕ್ಟ್ ಫಿಟ್ ಆಗಿ ಕೂತ್ಕೊಂಡು ಫೈನಲಿ ಆಯ್ತು. ಎರಡು ಸೈಡ್ ಗಮ್ಮ ಹಾಕೊಂಡು ನಾನು ಇದೊಂದು ಸ್ಕ್ರೂ ಹಾಕೋದಿತ್ತು, ಅದೊಂದು ಟೈಟ್ ಮಾಡ್ಕೊಂಡು ಇದು ಬಾಕಿ ಉಳಿದ ಕೆಲಸ ಅಂತಂದರೆ ಇದೆರಡಕ್ಕೆ ಒಂದು ಎಂಸಿಲ್ ಅಂತಾರೋ ತುಂಬಕ್ಕೆ, ಇಲ್ಲಾಂದರೆ ಇದರ ನೀರು ಹಾಕ್ತು ಮಳೆಗಾಲದಾಗ. ಈಗ ಕಾಂಬ ಹೆಡ್ಲೈಟ್ ಹೇಗಾಯ್ತು ಅಂತ ಹೇಳಿ ನಾಲ್ಕರ ಮೇಲೆ ಗೊತ್ತಾಗುತ್ತೆ. ವಿಷಯ ಅಂತ ಅಂದರೆ ಇಲ್ಲೂ ಡಬಲ್ ಸೈಡ್ ಗಮ್ ಆಗಿದೆ, ಅಂಟ್ರಡಿಲ್ಲ, ಇಲ್ಲಾಂದರೆ ಬೇರೆ ಯಾವ್ದಾದ್ರು ಗಮ್ ಹಾಕೋದು.
ಥರ ಫಿಟ್ಟಿಂಗ್ ಆಯಿತು ಒಳಗೆ. ಬೇರೆ ಆಮೇಲೆ ತೆಗೆದು ಮತ್ತು ಸ್ಕ್ರ್ಯಾಚ್ ಆಗ್ತದಕ್ಕೆ. ಈಗ ಎಂತ ಅಂದರೆ ಹೊಸಲ ಹೆಡ್ಲೈಟ್ ಕುಳಿಸಿನಲ್ಲ, ಅದು ಈ ಥರ ಬಟ್ಟೆ ಕುಳಿಸಿಲ್ಲ, ಈ ಸಲ ಬೇರೆ ಥರ ಕುಳಿಸ್ತಿದ್ದೆ. ಅಂದರೆ ಹೊಸಲ ಕುಳಿಸಿದ್ದು ಅದು ಹೆಡ್ಲೈಟ್ ಒಟ್ಟಿ ಮಾಡಿದೆ, ಸ್ಕ್ರೂವಾಗಿ ಒಟ್ಟಿ ಮಾಡಿದೆ, ಮತ್ತು ಅದರೊಳಗೆಲ್ಲ ನೀರು ಹತ್ತೇನೆ ಅದು. ಅದಕ್ಕೆ ಈಗ ಇದ್ರಾಗ ಮತ್ತೊಂದು ಥರ ಮಾಡ್ಕೊಬರ್ತೀವಿ. ಅದು ಕಡಿಕೆ ಹೆಂಗೆ ಕುಳಿಸಿದ ಹೇಳಿ ನಿಮ್ಗೆ ತೋರಿಸ್ತೀನಿ. ಅಂತೂ ಫೈನಲಿ ರೆಡಿ ಮಾಡಿದೆ. ಆ ನಂಬರ್ ಪ್ಲೇಟಿಂದ ಎಂತ ಮಾಡಿ ನನ್ನ ಕಾಣಿ ಈ ಥರ ಮಾಡ್ಕೊ. ಅಂದರೆ ಫಸ್ಟ್ ಈಗ ನೀವು ಇಲ್ಲೇ 4 ಸ್ಕ್ರೂ ಹಾಕಣಕಲ್ಲ, ಅಲ್ಲೇ ಮಾರ್ಕ್ ಮಾಡ್ಕೊಳಕ ಮಾರ್ಕರಾಗೆ. ಆಮೇಲೆ ಕರೆಕ್ಟ್ ಈ ಸರ್ತ ಒಂದು ಮಾರ್ಕ್ ಮಾಡ್ಕೊಳಕ, ಅಲ್ಲಿಗೆ ಬೆಂಡ್ ಮಾಡ್ಕೊ. ಇಲ್ಲೊಂದು ಒಟ್ಟಿ ಮಾಡೋ ಸಿಕ್ಕುತ್ತೆ, ಇಲ್ಲೊಂದು ಗ್ಯಾರೇಜಿಗೆ ಹೋಗಿ ಮಾಡಿಸ್ಕೊಬರಕ್ಕಾಗ್ತಿದೆ. ಇದನ್ನು ಹಿಂಗೆ ತಗೊಂಡ ಯಾವ ಥರ ಆಗೋದು ಅಂದರೆ, ಈಗ ಇಲ್ಲೊಂದು ಹಾಲ್ ಇರುತ್ತೆ, ಅದಕ್ಕೆ ಇದಿರುತ್ತಲ್ಲ ಅದನ್ನು ಫಿಟ್ ಮಾಡಿ ಸ್ಕ್ರೂ ಹಾಕಿ ಫಿಟ್ ಮಾಡಿ ಕರೆಕ್ಟ್ ಎಷ್ಟು ಸ್ಟ್ರೈಟ್ ಬೇಕು ಅಲ್ಲಿ ಇವಾಗ ಕಾಂಬೇಗ ಫಿಟ್ ಮಾಡಿ ಹ್ಯಾಂಗ್ ಆಗ್ತದೆ ಹೇಳಿ ಕಾಂಬ. ಅಂತೂ ಹೆಡ್ಲೈಟ್ ಫಿಕ್ಸ್ ಮಾಡಕ್ಕಿದ್ರೆ ಒಂದು ಬೆಳಿಗ್ಗೆಯಿಂದ ಹಿಡಿದಿದೆ. ಅದು ಹ್ಯಾಂಗಲ್ಲ ನಂದೇ ಪ್ಲ್ಯಾನಾಗಿ ಮಾಡಿದೆ, ಯೂಟ್ಯೂಬ್ ಮಾಡ್ಕೊಂಡು ಮಾಡಿದೆ. ಯೂಟ್ಯೂಬ್ ಮಾಡೋಕ್ಕಾಗಿಲ್ಲ, ನಾನು ನಂದೇ ಪ್ಲ್ಯಾನಾಗೆ ಅಂಗಡಿಗೆಲ್ಲ ಹೋಗಿ ಸ್ಕ್ರೂ ಎಲ್ಲ ತಂದೆ. ಕೆಲವು ಸ್ಕ್ರೂ ತಂದದ್ದು ಅದು ಆತಿಲ್ಲ, ಉದ್ದ ಇತ್ತು. ಅದ್ರ ಒಳಗೆ ಬೋರ್ಡ್ ಇರುತ್ತಲ್ಲ, ಮದರ್ ಬೋರ್ಡ್ ಥರ ಲೈಟಿಂದ, ಅದು ಒಟ್ಟಿ ಅದು ತಂದಿದ್ದು ಬೇಡ ಅಂದ್ಬಿಟ್ಟೆ. ಮತ್ತು ಕಡೆಗೆ ಸಣ್ಣ ಸ್ಕ್ರೂ ತಂದದೆಲ್ಲ ಹಾಕಿ ಮಾಡಿದೆ. ಅಂತೂ ಖುಷಿ ಆಯ್ತು. ಈಗ ಲೈಟ್ ಆನ್ ಆಯ್ತು ಅಂತ ಹೇಳಿ ಹ್ಯಾಂಗಿತ್ತು ಅಂತ ಹೇಳಿ ತೋರಿಸ್ತೆ ಕಣೀಗ. ಕಾಣಿ ಇದ್ರಾಗ ಇತ್ತು ಕಾಣಿ ಕಣ್ಣು ಕೆಳಗು ಮೇಲೂ ಕಾಂತಿ ಇರುತ್ತೆ, ಆಚೆ ಈಚೆಗೆ ಮೇಲೆ ಕೆಳಗೆ ಎಲ್ಲ ಕಾಂತಿ ಇರುತ್ತೆ. ಕಳ್ರ ಬಂದ್ರೆ ಕಾಣ್ತಾರೆ. ಇದು ಬಂತು ಕೂಡ, ಇದೀಗ ಫಸ್ಟ್ ಬಂದದ್ದು. ಇದು ಆರ್ಮೇಲೆ ಮತ್ತೆ ಅಂತ ಇತ್ತು ಕಾಂಬ? ಇಲ್ಲ ಅಷ್ಟು ಅದೇ ಎಂಡ ಅದ್ರ ಕೊಟ್ಟಷ್ಟೇ ಇತ್ತು ಕೂಡ ಕರೆಕ್ಟ್. ನಮ್ಗೆ ಇಷ್ಟೊತ್ತರಿ ನಮ್ಗೆ ಈ ಬಾವು ಸಹಾಯ ಮಾಡಿದ್ರು ನಮಗೆ. ಹಲ್ಲ ಅಂದರೆ ಮುಚ್ಚಿಕಂತ ಕೂಡ ಹಲ್ಲು ಎಂಥದ್ದು ಹಲ್ಲಿಗೆ. ಹಾಂ ಈಗ ಇಲ್ಲಿ ಕಷ್ಟ ಇರ ಕಣಿದೆ ಯಾರು ಅನ್ಸುದು ನೀನಾ ಕೆಲಸವೇ ಫೈನಲಿ ಆಗಿದೆ. ಕಾಂಕ್ರೀಟ್ ಕಲರ್ ಕೊಂಡಿಲ್ಲ. ಮತ್ತೊಂದು ವಿಷಯ ಅಂತ ಅಂದ್ರೆ ಟೈರ್ ಚೇಂಜ್ ಮಾಡಿದ್ದು ಕಾಣಿ. ಇದು ಸೈಕಲ್ ತಗೋಬೋದು. ಒಳ್ಳೆ ಆಯಿತು, ಲುಕ್ ಆಗಿದೆ. ನೈಟ್ ಮಾತ್ರ ಒಳ್ಳೆ ತಗೊಂಡಿದೆ. ತಕ ಬಂದೆ ಹಿಂಗೆ ಕಾಣಿ. ಒಂದು ಧೂಮ್ ಬಂತು ಕಾಣಿ. ಎಲ್ಲಿ ಬಿಡ್ತೆ ಇಲ್ಲಿ ಬಾರ. ಬಾಯಿ ಮುಚ್ಕೊಂಡ್ಕೊಂಡ್ಯಾವ, ಒಂದಕ್ಕೆ ಬಂದು ಸೆಟ್ ಮಾಡಿದ್ವಿ. ಒಂದು ಮೊನ್ನೆ ಇದೊಂದು ರಿಪೇರಿ ಆಯ್ತೈತಿ, ನಾನು ಗಾಡಿ ಸ್ವಿಚ್ ಹಾಕಿ ಮಾಡಿತೈತಿ. ಎಲ್ಲ ಖಾಲಿ ಸೌಂಡ್ ಆಯ್ತು ಕಾಣಿ. ಫಾಗ್ ಲೈಟ್ ಯಾವ ಥರ ಇರುತ್ತೆ ಕಾಣಿ. ಇದು ಎಲ್ಲೋ ಮತ್ತು ವೈಟ್ ಎರಡು ಮಿಕ್ಸ್ ಇತ್ತು. ಇದು ಫ್ಲಾಶ. ಫೈನಲಿ ಎಲ್ಲ ಕಂಪ್ಲೀಟ್ ಆಯ್ತಾ? ನಿಮ್ಗೆ ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.